ಇದಲ್ಲದೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ, ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಪಾದಯಾತ್ರೆ ಮಾಡಿದ್ರು, ಭಾರತ್ ಜೋಡೋ ಯಾತ್ರೆ. ಏಂತಕ್ ಮಾಡಿದ್ರು? ಯುವಕರಿಗೋಸ್ಕರ. ಜನ ಒಗ್ಗಟ್ಟಾಗಿರ್ಬೇಕು, ಜಾತ್ಯತೀತ ಮನೋಭಾವ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಭಾರತ್ ಜೋಡೋ ಸಂಘಟನೆಯನ್ನ ಮಾಡಿದ್ರು. ಸೊ ಅದರ ನೆನಪಿನಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನ ನಮ್ಮ ಯುವಕರು ಒಂದಾಗಿರ್ಬೇಕು, ಯಾವಾಗಲೂ ಕೂಡ ಸಾಂಸ್ಕೃತಿಕವಾದಂತ ವಿಚಾರಗಳು, ಸಂವಿಧಾನದ ರಕ್ಷಣೆ ಮತ್ತು ಅವರ ನಾಯಕತ್ವ ಎಲ್ಲ ಬೆಳೆಸ್ಕೊಳ್ಳಿಕ್ಕೆ, ಕ್ರೀಡೆ ಎಲ್ಲ ಕೂಡ ಮಾಡ್ಲಿಕ್ಕೆ 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಆದೇಶ ಹೊರಡಿಸಿದ್ದೇವೆ. ಪ್ರತಿ ಪಂಚಾಯತಿಗೆ ಒಂದೊಂದು ಸಂಘ, ಟೌನ್ ಅಲ್ಲಿ ಪ್ರತಿ ಒಂದು ವಾರ್ಡ್ ಅಲ್ಲೂ ಕೂಡ ಒಂದೊಂದು ಸಂಘ, 200 ರಿಂದ 250 ಜನ ಕನಿಷ್ಠ ಮೆಂಬರ್ಸ್ ಇರ್ತಾರೆ. ಇದಲ್ಲದೆ PM ಮಿತ್ರ ಅಂತ ಹೇಳಿ ಒಂದು ಜವಳಿ ಪಾರ್ಕ್ ಅನ್ನ ಸುಮಾರು 320 ಕೋಟಿ ರೂಪಾಯಿಯನ್ನ ಅಭಿವೃದ್ಧಿಪಡಿಸಲು ಈಗಾಗಲೇ ಗುಲ್ಬರ್ಗದಲ್ಲಿ ಅಭಿವೃದ್ಧಿಪಡಿಸಲು ಈಗಾಗಲೇ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸೊ ಅದಲ್ಲದೆ ಬೆಳೆ ವಿಮೆ ವಿಚಾರದಲ್ಲಿ ಜನ ಬಹಳ ಆತಂಕ ಇದ್ರು. ಈಗಾಗಲೇ ಹಂಗಾಮಿ ನಲ್ಲಿ ಮುಂಗಾರಿಗೆ ತೊಂದರೆ ಆದಾಗ ಅದಕ್ಕೆ ನಮ್ಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಒಟ್ಟು 580 ಪರಿಹಾರವನ್ನ ಈಗಾಗಲೇ ಲೆಕ್ಕಾಚಾರ ಮಾಡಲಾಗಿತ್ತು. ಇದರಲ್ಲಿ 243 ಕೋಟಿ ರೂಪಾಯಿ ಇತ್ಯರ್ಥಪಡಿಸಲಾಗಿದೆ. ಇನ್ನ 344 ಕೋಟಿ ರೂಪಾಯಿಗಳನ್ನ ಈ ದಿನ ಅಂದ್ರೆ 225 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಉಳಿದ ವಿಮೆ ಪರಿಹಾರವನ್ನ ಸದ್ಯದಲ್ಲೇ ಬಿಡುಗಡೆ ಮಾಡಲು ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇದ್ದೇವೆ. ಇಷ್ಟು ವಿಚಾರವನ್ನ ಇವತ್ತು ನಾವೆಲ್ಲ ಬಂದು ಬೆಳಗ್ಗೆಯಿಂದ 4 ಗಂಟೆ ಎಲ್ಲ ಜನಪ್ರತಿನಿಧಿಗಳನ್ನ ಕರೆಸಿ ಅವರ ಅಭಿಪ್ರಾಯವನ್ನು ಕೇಳಿ, ಅವರ ಸಲಹೆಯನ್ನು ಕೇಳಿ, ಅವ್ರಿಗೆ ಏನ್ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಬಹಳ ಸಂತೋಷ ಆಯ್ತು. ಎಲ್ಲ ಅಧಿಕಾರಿಗಳು ಕೂಡ ರಾಜ್ಯ ಮಟ್ಟದಿಂದ ಚೀಫ್ ಸೆಕ್ರೆಟರಿ ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಬಂದು ಪಾಲ್ಗೊಂಡು, ಸುಮಾರು 50ಕ್ಕೂ ಹೆಚ್ಚು ಜನ ಶಾಸಕರು ಕೂಡ ಅವರು ಕೂಡ ಬಂದು, MP ಗಳು ಬಂದು ಪಾಲ್ಗೊಂಡು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.